Mahindra, one of the biggest SUV manufacturer in India. ಮಹೀಂದ್ರ ಈ ವರ್ಷದ ಆರಂಭದಲ್ಲಿ 7X1 ಲಾಂಚ್ ಮಾಡಿದ್ರೂ ಸಹ ಇನ್ನೂ ಹಲವಾರು SUVಗಳನ್ನ 2026ರಲ್ಲಿ ಲಾಂಚ್ ಮಾಡುವ ಸಾಧ್ಯತೆ ಇದೆ. In this video, we know about the upcoming Mahindra SUVs in India. ಮೊದಲನೇದು ಸ್ಕಾರ್ಪಿಯೋ ಪಿಕಪ್. ಮಹೀಂದ್ರ 2007ರಲ್ಲಿ ಸ್ಕಾರ್ಪಿಯೋ ಬೇಸ್ಡ್ ಗೆಟ್ಅವೇ ಎಂಬ ಪಿಕಪ್ನ ಲಾಂಚ್ ಮಾಡ್ತಾರೆ. ಆದರೆ ಲೋ ಸೇಲ್ಸ್ ಮತ್ತು ಮಿನಿಮಮ್ ಪಿಕಪ್ ಪಾಪ್ಯುಲಾರಿಟಿಗಳಿಂದ ಗೆಟ್ಅವೇ ಇಂಡಿಯಾದಲ್ಲಿ ಫೇಲ್ ಆಗುತ್ತೆ. ಆದರೆ ಈಗಿನ ಸಮಯದಲ್ಲಿ ಜಾಸ್ತಿ ಆಗುತ್ತಿರುವ ಪಿಕಪ್ನ ಡಿಮ್ಯಾಂಡ್ ಮತ್ತು ಪಾಪ್ಯುಲಾರಿಟಿನ ಗಮನದಲ್ಲಿ ಇಟ್ಕೊಂಡು ಮಹೀಂದ್ರ ಸ್ಕಾರ್ಪಿಯೋ ಪಿಕಪ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ಸ್ಕಾರ್ಪಿಯೋ ಪಿಕಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಡ್ಯೂ ಟು ಇಟ್ಸ್ ಅಫೋರ್ಡಬಲ್ ಪ್ರೈಸಿಂಗ್ ಅಂಡ್ ಮೋರ್ ಪ್ರಾಕ್ಟಿಕ್ಯಾಲಿಟಿ. ಆದ್ದರಿಂದ ಸ್ಕಾರ್ಪಿಯೋ ಪಿಕಪ್ ಈ ವರ್ಷದ ಒಳಗೆ ಲಾಂಚ್ ಆಗಲಿದೆ. ಎರಡನೇದು ಸ್ಕಾರ್ಪಿಯೋ ಎನ್ ಪಿಕಪ್. ಇಯರ್ 2003ಯಲ್ಲಿ ಮಹೀಂದ್ರ ಸ್ಕಾರ್ಪಿಯೋ ಎನ್ ಪಿಕಪ್ನ ಗ್ಲೋಬಲಿ ಅನ್ವೆಲ್ ಮಾಡ್ತಾರೆ, ವಿಚ್ ಇನ್ಕ್ಲೂಡ್ಸ್ ಬೆಟರ್ ಆಫ್ ರೋಡ್ ಡ್ರೈವ್ ವಿತ್ ಡಿಫರೆಂಟ್ ಆಫ್ ರೋಡ್ ಮೋಡ್ಸ್. ಸ್ಕಾರ್ಪಿಯೋ ಎನ್ ಪಿಕಪ್ ಈ ವರ್ಷದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ. ಮೂರನೇದು ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮಹೀಂದ್ರ ವಿಷನ್ ಎಸ್, ವಿಚ್ ಇಸ್ ಅ ಲೈಟರ್ ವರ್ಷನ್ ಆಫ್ ಮಹೀಂದ್ರ ಸ್ಕಾರ್ಪಿಯೋ. ಇದರಲ್ಲಿ 50% ರೀಸೈಕಲ್ ಮೆಟೀರಿಯಲ್ ಇದ್ದು 4x4 ಡ್ರೈವ್ ಮೋಡಲ್ಲಿ ಬರಲಿದೆ. ಇದಿಷ್ಟು ಅಪ್ಕಮಿಂಗ್ ಲಾಂಚಸ್ಗಳಾದರೆ ಮಹೀಂದ್ರ ಥಾರ್ ಮತ್ತು ಸ್ಕಾರ್ಪಿಯೋನ ಫೇಸ್ ಲಿಫ್ಟ್ ಮಾಡೆಲ್ಗಳು ಕೂಡ ಈ ವರ್ಷದಲ್ಲಿ ಲಾಂಚ್ ಆಗಲಿವೆ. ಇದರಿಂದ ಥಾರ್ ಮತ್ತು ಸ್ಕಾರ್ಪಿಯೋ ಎನ್ ಪ್ರೈಸ್ಗಳಲ್ಲೂ ಕೂಡ ವ್ಯತ್ಯಾಸ ಕಾಣಬಹುದು. ಇದಿಷ್ಟು ಮಹೀಂದ್ರದ ಅಪ್ಕಮಿಂಗ್ ಲಾಂಚಸ್ಗಳು. ನಿಮಗೆ ಯಾವ ಗಾಡಿ ಇಷ್ಟ ಆಯಿತು ಮತ್ತು ಯಾವ ಗಾಡಿಗೆ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಸೈನಿಂಗ್ ಆಫ್.